ಇಂದು ಕೊನೆಯ ದಿನದ ವಿಧಾನಸಭೆ ಕಲಾಪ. ಕೊನೆಯ ದಿನದ ಕಲಾಪದಲ್ಲೂ ಸದ್ದು ಗದ್ದಲ ಸಾಧ್ಯತೆ ಇದೆ. ಮನ್ರೇಗಾ ಚರ್ಚೆಗೆ ಅವಕಾಶವನ್ನು ನೀಡಿದ್ದಾರೆ ಸ್ಪೀಕರ್. ಇವತ್ತು ಕೂಡ ಸಹಜವಾಗಿ ಗದ್ದಲ ಆಗಬಹುದು, ನಿರೀಕ್ಷೆನ ಇಟ್ಕೊಳ್ಳಲಾಗಿದೆ. ಕೇಂದ್ರದ ವಿರುದ್ಧ ಖಂಡನಾ ನಿರ್ಣಯವನ್ನ ಮಂಡಿಸಿದ್ದಾರೆ ಸಿಎಂ. ಇವತ್ತು ಅದರ ಬಗ್ಗೆ ಚರ್ಚೆಗೆ ಸಂಪೂರ್ಣವಾದಂತಹ ಅವಕಾಶವನ್ನು ನೀಡಲಾಗುತ್ತೆ. ಈಗಾಗಲೇ ಸ್ಪೀಕರ್ ಅವಕಾಶವನ್ನ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಚರ್ಚೆಯನ್ನ ಮಾಡೋದಕ್ಕೆ. ಕಾಂಗ್ರೆಸ್ನವರು ಉತ್ಸುಕರಾಗಿದ್ದಾರೆ ಇದ್ರ ಬಗ್ಗೆ ಚರ್ಚೆ ಆಗಬೇಕು ಅಂತ. ಆದರೆ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರೋದು. ಇದರ ಬದಲು ಅಬಕಾರಿ ಹಗರಣದ ಬಗ್ಗೆ ಚರ್ಚೆಯನ್ನ ಮಾಡೋಣ ಅಂತ ಬಿಜೆಪಿ ಪಟ್ಟು ಹಿಡಿದು ಆಲ್ರೆಡಿ ಕೂತಿದೆ. ಇವತ್ತು ಕೂಡ ಈ ಪ್ರಸಂಗ ಮುಂದುವರಿಯುತ್ತೆ. ಪ್ರತಿಪಕ್ಷಗಳ ಧರಣಿಗೆ ಕಲಾಪ ಬಲಿ ಆಗಬಹುದಾದ ಸಾಧ್ಯತೆಗಳು ದಟ್ಟವಾಗಿದೆ. ಗದ್ದಲದ ಮಧ್ಯೆನೂ ಖಂಡನಾ ನಿರ್ಣಯ ಪಾಸ್ ಆಗುವಂತ ಸಾಧ್ಯತೆಯೂ ಇದೆ. ಕೇಂದ್ರ ಸರ್ಕಾರದ ವಿರುದ್ಧ ಖಂಡನಾ ನಿರ್ಣಯ ಪಾಸ್, ಕೇಂದ್ರ ರಾಷ್ಟ್ರಪತಿಗಳಿಗೆ ನಿರ್ಣಯ ರವಾನಿಸಲಿರುವಂತಹ ಸದನ. ನೋಡಿ, ಇವತ್ತು ಇದೇ ವಿಚಾರವನ್ನು ಮುಂದಿಟ್ಕೊಂಡು ಮಾತಾಡಬೇಕು ಅಂತ ಕಾಂಗ್ರೆಸ್ನವರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಆದರೆ ಬಿಜೆಪಿ ಮತ್ತು JDSನವರು ನೀವು ಯಾವ ವಿಚಾರವನ್ನು ಮಾತಾಡಬೇಡಿ, ಅಬಕಾರಿ ಇಲಾಖೆಯಲ್ಲಿ ಕೇಳಿ ಬರ್ತಾ ಇದೆಯಲ್ಲ ಅಕ್ರಮ ನಡೆದಿದೆ ಅನ್ನುವಂಥ ಆರೋಪ, ನಿಮ್ಮ ಸಚಿವರ ವಿರುದ್ಧ ಇರುವಂಥ ಗಂಭೀರವಾದಂಥ ಆರೋಪ, ಅವ್ರ ವಿರುದ್ಧ ಮೊದಲು ನೀವು ಆಕ್ಷನ್ ತೆಗೆದುಕೊಳ್ಳಿ, ಅವರನ್ನ ರಾಜೀನಾಮೆ ಕೊಡಿಸಿ. ಅಲ್ಲಿವರೆಗೂ ಇನ್ಯಾವುದೇ ವಿಚಾರಗಳನ್ನ ಪ್ರಸ್ತಾಪ ಮಾಡೋದಕ್ಕೆ ನಾವು ಬಿಲ್ಕುಲ್ ಒಪ್ಕೊಳ್ಳಲ್ಲ. ನಮ್ಮ ಹೋರಾಟ ನಿರಂತರ ಅಂತ ಬಿಜೆಪಿ ಮತ್ತು JDSನವರು ನಿನ್ನೆಯಿಂದನೇ ಧರಣಿ ಕೂತುಬಿಟ್ಟಿದ್ದಾರೆ. ಇವತ್ತು ಅದು ಹಾಗೇ ಮುಂದುವರಿಯುವಂಥ ಸಾಧ್ಯತೆ ಇದೆ. ಈ ಸಂದರ್ಭದಲ್ಲಿ ಸರ್ಕಾರ ವರ್ಸಸ್ ವಿರೋಧ ಪಕ್ಷ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗತ್ತೆ. ಗದ್ದಲ ಕೋಲಾಹಲ ಸೃಷ್ಟಿಯಾಗತ್ತೆ. ಕೊನೆಗೆ ಅರ್ಧಕ್ಕೆ ಇದು ಎಲ್ಲವೂ ಮುಗ್ದು ಹೋಗುವ ಸಾಧ್ಯತೆ ಇದೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಇವತ್ತು ಒಂದ್ ಕಡೆಯಲ್ಲಿ ಸರ್ಕಾರ, ಇನ್ನೊಂದು ಕಡೆಯಲ್ಲಿ ವಿರೋಧ ಪಕ್ಷ ಅಬಕಾರಿ ಇಲಾಖೆಯಲ್ಲಿ ಆದಂತಹ ಹಗರಣದ ವಿಚಾರವನ್ನೇ ಪ್ರಸ್ತಾಪಿಸಬೇಕು ಅಂತ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಏನ್ ಡೆವಲಪ್ಮೆಂಟ್ ಆಗ್ಬೋದು? ಗದ್ದಲ ಕೋಲಾಹಲಕ್ಕೆ ಕಾರಣ ಆಗ್ಬೋದು? ಪರಿಷತ್ ಕಲಾಪಗಳಿಗೆ ಕೊನೆ 2 ದಿನಗಳ ಕಾಲ ನರೇಗಾ ವಿಚಾರದ ಬಗ್ಗೆ ಸಮಗ್ರವಾಗಿ ಚರ್ಚೆ ಆಗ್ಬೇಕು ಅಂತೇಳಿ ಮೊದಲೇ ನಿಗದಿಯಾಗಿತ್ತು. ನಿನ್ನೆಯಿಂದ ಮನರೇಗಾ ರದ್ದು ಕುರಿತಂತೆ ಮುಖ್ಯಮಂತ್ರಿಗಳು ಖಂಡನಾ ನಿರ್ಣಯವನ್ನ ಮಂಡನೆ ಮಾಡಿದ್ದಾರೆ. ಮಹಾತ್ಮ ಗಾಂಧಿ ಅವರ ಹೆಸರನ್ನ ತೆಗೆಯಲಾಗಿದೆ. ಮನ್ರೇಗಾ ಯೋಜನೆಯಿಂದ ಅನೇಕ ಲಾಭಗಳು ಗ್ರಾಮೀಣ ಪ್ರದೇಶದ ಜನರಿಗೆ ಆಗ್ತಾ ಇತ್ತು. ಈಗ ಹೊಸದಾಗಿ ತಂದಿರುವಂತಹ ಕಾಯ್ದೆಯಲ್ಲಿ ಅದೆಲ್ಲವನ್ನು ಕೂಡ ಕೈ ಬಿಡಲಾಗಿದೆ. ಜನಸಾಮಾನ್ಯರಿಗೆ ಮತ್ತಷ್ಟು ಸಂಕಷ್ಟವನ್ನ ಕೇಂದ್ರ ಸರ್ಕಾರ ಈ ಬಿಲ್ ಮೂಲಕ ತಂದಿದೆ. ಹಾಗಾಗಿ ಇದನ್ನ ನಾವು ಖಂಡಿಸ್ತೇವೆ ಅಂತೇಳಿ ಒಂದು ಖಂಡನಾ ನಿರ್ಣಯವನ್ನ ಮುಖ್ಯಮಂತ್ರಿಗಳು ಮಂಡನೆ ಮಾಡಿದ್ರು. ಅದಕ್ಕೆ ಬಿಜೆಪಿ JDS ಸದಸ್ಯರು ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಅದರ ನಡುವೆ ಅಬಕಾರಿ ಇಲಾಖೆಯಲ್ಲಿ ಹಗರಣ ನಡೆದಿದೆ, ಹಾಗಾಗಿ ಅಬಕಾರಿ ಸಚಿವರು ರಾಜೀನಾಮೆಯನ್ನ ಕೊಡಬೇಕು ಅನ್ನುವಂತ ಪಟ್ಟನ್ನ ಹಿಡಿದು ಸದನದಲ್ಲಿ ಪದೇ ಪದೇ ಧರಣಿಯನ್ನ ಮಾಡಿದ್ರು. ಪದೇ ಪದೇ ಕಲಾಪವನ್ನ ಮುಂದೂಡಲಾಯಿತು. ಅಂತಿಮವಾಗಿ ಕಲಾಪವನ್ನ ಮುಂದೂಡಿದ ನಂತರ ಬಿಜೆಪಿ ಮತ್ತೆ JDS ಶಾಸಕರು ಸದನದಲ್ಲಿ ಅಹೋರಾತ್ರಿ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಇವತ್ತು ಕೊನೆಯ ದಿನ ಆಗಿರೋದ್ರಿಂದ ಸಹಜವಾಗಿ ಇವತ್ತು ಕೂಡ ಮನ್ರೇಗಾ ಯೋಜನೆಗೆ ನೀವು ಚರ್ಚೆಗೆ ಅವಕಾಶವನ್ನ ಮಾಡ್ಕೊಡ್ಬೇಕು ಅನ್ನುವಂತ ಮನವಿಯನ್ನ ಸ್ಪೀಕರ್ ಅವರು ಮಾಡಲಿದ್ದಾರೆ. ಆದ್ರೆ ಬಿಜೆಪಿ ಇವತ್ತು ಕೂಡ ಅಬಕಾರಿ ಸಚಿವರು ರಾಜೀನಾಮೆಗೆ ಆಗ್ರಹಿಸಿ ಧರಣಿಯನ್ನ ಕಂಟಿನ್ಯೂ ಮಾಡಲಿದೆ. ಹಾಗಾಗಿ ಪದೇ ಪದೇ ಅವರ ಮನವೊಲಿಸುವಂತ ಒಂದು ಪ್ರಯತ್ನಗಳು ಕೂಡ ಆಗಬಹುದು. ಅಂತಿಮವಾಗಿ ಕಲಾಪವನ್ನ ಅನಿರ್ದಿಷ್ಟಾವಧಿಗೆ ಮುಂದೂಡುವಂತ ಸಾಧ್ಯತೆಗಳಿದೆ. ಇವತ್ತಿನ ಕಲಾಪ ಇದಕ್ಕೆ ಬಲಿಯಾಗುವಂತ ಸಾಧ್ಯತೆಗಳು ಕೂಡ ಇದೆ ನೀತಿ. ಆದ್ರೆ ಖಂಡನಾ ನಿರ್ಣಯವನ್ನ ಅಂಗೀಕರಿಸಿ ಗದ್ದಲ ಮತ್ತೆ ಬಿಜೆಪಿ JDS ಪ್ರತಿಭಟನೆಯ ನಡುವೆಯೂ ಖಂಡನಾ ನಿರ್ಣಯವನ್ನ ಅಂಗೀಕರಿಸಿ ಅದನ್ನ ಕೇಂದ್ರ ಸರ್ಕಾರ ಮತ್ತೆ ರಾಷ್ಟ್ರಪತಿಗಳಿಗೆ ಕಳಿಸುವಂತ ಒಂದು ತೀರ್ಮಾನವನ್ನ ಇವತ್ತು ತೆಗೆದುಕೊಳ್ಳಲಾಗತ್ತೆ. ಥ್ಯಾಂಕ್ ಯು ಶಿವು, ತಮ್ಮ ಡೀಟೇಲ್ಸ್ಗಾಗಿ.